ಇನ್ನು ಜೈಲಿಗೆ ಹೋದ ನಂತರ ಯಾವುದೋ ಒಂದು ಸ್ಪೆಷಲ್ ಆಗಿ ಏನು ಇರೋದಿಲ್ಲ. ಬಟ್ VIP ಸೆಲ್ ಅಂತಂದ್ರೆ ಒಂಚೂರು ಕೊಠಡಿ ಮಾತ್ರ ಪ್ರತ್ಯೇಕವಾಗಿರುತ್ತೆ. ಇನ್ನು ಊಟ ಸೇಮ್ ಇತರೆ ಕೈದಿಗಳಿಗೆ ನೀಡುವಂಥ ಊಟವನ್ನೇ ರೇವಣ್ಣ ಅವ್ರಿಗೂ ಕೂಡ ನೀಡಿದ್ದಾರೆ. ಮುದ್ದೆ, ಚಪಾತಿ, ರೈಸ್, ಸಾಂಬಾರ್ ಊಟವನ್ನ ರೇವಣ್ಣ ಮಾಡಿದ್ದಾರೆ ಅನ್ನೋದು. ತಡರಾತ್ರಿಯವರೆಗೂ ಕೂಡ ಕೂತ್ಕೊಂಡಿದ್ರಂತೆ. ನಂತರ ನಿದ್ದೆಗೆ ರೇವಣ್ಣ ಜಾರಿದ್ದಾರೆ. ಹೇಳಿದ್ರಲ್ಲ ಅವ್ರ ಕೋರ್ಟಲ್ಲಿ 3 ದಿನ ನಂಗೆ ನಿದ್ದೆ ಮಾಡೋಕ್ಕೆ ಕೊಟ್ಟಿರಲಿಲ್ಲ SIT ಅವರು ಅಂತ ಹೇಳಿ. ಸೊ ಈಗ ಬೆಳಗಿನ ಜಾವ ಬೇಗ ಎದ್ದು ವಾಕಿಂಗ್ ಕೂಡ ಮಾಡಿದ್ದಾರಂತೆ ರೇವಣ್ಣ ಅವರು. ಸೊ ಜೈಲಿನಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಈಗ ರೇವಣ್ಣ ಇರೋದು. ಇತರೆ ಕೈದಿಗಳಿಗೆ ನೀಡುವಂಥ ಊಟವನ್ನೇ ರೇವಣ್ಣ ಅವ್ರಿಗೆ ಕೊಟ್ಟಿದ್ದಾರೆ. ಮುದ್ದೆ, ಚಪಾತಿ, ರೈಸ್, ಸಾಂಬಾರ್ ಊಟವನ್ನು ರೇವಣ್ಣ ಮಾಡಿದ್ದಾರೆ. ಸೊ ರಾತ್ರಿವರೆಗೂ ಕೂಡ ಕೂತಿದ್ರಂತೆ. ಅದಾದ ನಂತರ ಸ್ವಲ್ಪ ನಿದ್ದೆಗೆ ಜಾರಿದ್ದಾರೆ. ಕಾರಣ 4 ದಿನ SIT ಕಸ್ಟಡಿಯಲ್ಲಿ ಇದ್ದಿದ್ದರಿಂದ ಅವರಿಗೆ ಅಲ್ಲಿ ನಿದ್ದೆ ಮಾಡೋಕ್ಕಾಗಿರಲಿಲ್ಲ ಅಂತ ಅವರೇ ಹೇಳಿದರು. ಬೆಳಗಿನ ಜಾವ ಬೇಗ ಕೂಡ ಎದ್ರಂತೆ, ವಾಕ್ ಕೂಡ ಮಾಡಿದ್ದಾರೆ.